ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಆಡ್ತಾ ಇದ್ದೀವಿ ಮೈನ್ಕ್ರಾಫ್ಟ್. ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿರ್ಬೋದು, ನಾವು ನಮ್ಮ ಬೇಸ್ ಮಾಡಿದ್ವಿ. ಫುಲ್ಲು ಕ್ರೇಜಿ ಆಗಿದೆ ಬೇಸ್ ಮಾತ್ರ. ಬಟ್ ಇಲ್ಲಿ ಆ್ಯಡ್ ಮಾಡಿರಲಿಲ್ಲ ಅಷ್ಟೇ, ಅನಿಮಲ್ಸ್ ಆ್ಯಡ್ ಮಾಡಬೇಕು. ಮತ್ತು ಫಾರ್ಮು ಎಲ್ಲ ಕಂಪ್ಲೀಟ್ ಮಾಡಿಲ್ಲ, ಅರ್ಧಂಬರ್ಧ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಒಳಗಡೆ ನೋಡಿದ್ರೆ ಫುಲ್ಲು ಗ್ರಾಸ್ ಇದೆ. ಗ್ರಾಸ್ನೆಲ್ಲ ತೆಗ್ದು ವುಡನ್ ಅಥವಾ ಪ್ಲ್ಯಾಂಕ್ಸ್ ಅಥವಾ ಸ್ಲ್ಯಾಬ್ಸ್ ಹಾಕಬೇಕು. ಆಮೇಲೆ ಚೆಸ್ಟೆಲ್ಲ ಹಾಕ್ಬೇಕಿತ್ತು. ಚೆಸ್ಟ್ ರೂಮ್ ಅಂತ ಮಾಡಿರೋದು. ನೋಡಿದ್ರೆ ಒಂದು ಚೆಸ್ಟು ಇಲ್ಲ. ಆಮೇಲೆ ನಮ್ಮ ಮನೆ ಅಂತ ಇದೆ ಇದು, ಬಟ್ ಇದರಲ್ಲಿ ಬೆಡ್ಡೇ ಇಲ್ಲ. ಇವಾಗ ಬನ್ನಿ ನೋಡೋಣ. ಇವಾಗ ಸದ್ಯಕ್ಕೆ ಇದು ನಮ್ಮ ಬೇಸ್ ಫುಲ್ಲು ಕಂಪ್ಲೀಟ್ ಮಾಡಿಬಿಡೋಣ. ಆಮೇಲೆ ಸೀದಾ ನಾವು ಒಂದು ಸ್ವಲ್ಪ ಮೈನಿಂಗು, ಆಮೇಲೆ ನೋಡಿ ಫುಲ್ ಖಾಲಿ ಓಡಾಡ್ತಾಯಿದ್ದೀನಿ ಏನೂ ಇಲ್ದಿರ. ಮೈನಿಂಗು ಏನಾದರೂ ಮಾಡೋಣ. ಫುಲ್ಲು ಐರನ್ ಆರ್ಮರ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಮರ ಎಲ್ಲ ಡಿಗ್ ಮಾಡ್ತೀನಿ. ನಾನಿಲ್ಲಿ ಇದು ಸ್ಯಾಪ್ಲಿಂಗ್ಸ್ ಎಲ್ಲ ಹಾಕಿದ್ದೆ, ಯಾಕೆಂದರೆ ಇಲ್ಲಿ ದೂರದಲ್ಲಿ ಮರ ಇದೆ. ಇಲ್ಲೊಂದು ಮರ ಅಂದರೆ ಇನ್ನೊಂದು ಅಲ್ಲೆಲ್ಲೋ ಇರುತ್ತೆ. ಅದಕ್ಕೋಸ್ಕರ ನಾನೇ ಸ್ಯಾಪ್ಲಿಂಗ್ಸ್ ಎಲ್ಲ ಹಾಕಿದ್ದೆ. ಬಟ್ ಎಲ್ಲ ಗ್ರೋ ಆಗಿಲ್ಲ, ಯಾವುದೋ ಒಂದೊಂದು ಆಗಿದೆ, ಒಂದೊಂದು ಆಗಿಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡೋಣ. ಇನ್ನು ಮಿಕ್ಕಿದ್ದು ಸಿಗ್ತಾ ಇರುತ್ತಲ್ವ ಇಲ್ಲೇ, ಅದನ್ನು ಹಂಗೆ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಫುಲ್ಲು ದೊಡ್ಡದಾಗಿ ಇದನ್ನು ಕೂಡ ಮಾಡೋಣ. ಲಾಸ್ಟ್ ಎಪಿಸೋಡಲ್ಲಿ ಸ್ಕಿನ್ ಕಾಣಿಸ್ತಿರ್ಲಿಲ್ಲ, ಅದೊಂದು ಸ್ವಲ್ಪ ಗ್ಲಿಚ್ಚಿಂದ ಕಾಣಿಸ್ತಿರ್ಲಿಲ್ಲ. ವಾಪಸ್ ಬಂದಿದೆ ಸ್ಕಿನ್ನು. ನಿಮ್ಗೆ ಇಷ್ಟ ಆದರೆ ಹೇಳಿ, ಇಲ್ಲಾಂದರೆ ಇದನ್ನು ಕೂಡ ಚೇಂಜ್ ಮಾಡ್ತೀನಿ. ಇವಾಗ ನನ್ನ ಪ್ರಕಾರ ಸ್ಲ್ಯಾಬ್ಸೇ ಹಾಕೋದು ಒಳ್ಳೆಯದು. ಸುಮ್ಮನೆ ಆಮೇಲೆ ಇದು ಬೇರೆ ಮಾಡಬೇಕು ನಾವು, ಏನಂತಾರೆ, ಚೆಸ್ಟು ಎಲ್ಲ ಮಾಡಬೇಕು. ಇದಕ್ಕೆ ಎಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ. ಫಸ್ಟು ಒಂದು ಬೆಡ್ ಮಾಡಬೇಕು. ಬೆಡ್ಡೇ ಇಲ್ಲ ನನ್ನ ಹತ್ರ. ವಿಲೇಜರ್ದು ಎತ್ಕೊಳ್ಳೋಣ ಅಂದರೆ ಆಮೇಲೆ ಅವ್ರು ಮಲಗ್ತಾ ಇರ್ತಾರೆ, ಯಾಕೆ ಅವ್ರ ಬೆಡ್ಡು ಅಂತ ಅಷ್ಟೇ. ಇವಾಗ ಬನ್ನಿ ಗೈಸ್, ಇದನ್ನು ಫಸ್ಟ್ ಅಗ್ಯೋಣ. ನನ್ನ ಹತ್ರ ಶವಲ್ಲು ಇಲ್ಲ ಅಲ್ಲ ಗುರು. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾವು ಫುಲ್ಲು ಸ್ಲ್ಯಾಬ್ಸ್ ಎಲ್ಲ ಹಾಕ್ತೆ, ಡೋರು ಹಾಕಿದ್ದೀನಿ. ಇವಾಗ ಮಿಕ್ಕಿರೋ ವುಡ್ಡಲ್ಲಿ ಚೆಸ್ಟ್ ಮಾಡ್ಕೊಬಿಡೋಣ. ಮರನೆಲ್ಲ ಫುಲ್ಲು ಕಡ್ದುಬಿಡೋಣ, ಇಲ್ಲಾಂದರೆ ಪಕ್ಕದಲ್ಲಿರೋ ಮರ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ಇದ್ರ ಲೀವ್ಸಿಂದ ಎಲ್ಲ ಮರನ ತೆಗ್ದುಬಿಡ್ತೀನಿ ಫಸ್ಟು. ಇನ್ನೊಂಚೂರು ದೂರ ಹಾಕ್ಬೇಕು ನಾನು ಸ್ಯಾಪ್ಲಿಂಗ್ಸ್ನ. ಹತ್ರ ಇರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಮರ ಎಲ್ಲ ಬೇಗ ಬೆಳೆಯಲ್ಲ. ಓಕೆ, ಇನ್ನೂ 10 ಚೆಸ್ಟ್ ಆಗಿದೆ. ಇವಾಗ ಇನ್ನೊಂದು ಮರ ಬಂತು. ಫಸ್ಟ್ ಇದನ್ನೆಲ್ಲ ಪ್ಲೇಸ್ ಮಾಡ್ಬಿಟ್ಟು ಬಂದುಬಿಡೋಣ. ಇದಿಷ್ಟಿರಲಿ ಸಾಕು. ಓಕೆ, ಅಂದರೆ ಒಂದು ಸ್ವಲ್ಪ ಡಿಸೈನ್ ಥರನೂ ಇರಬೇಕು, ಆವಾಗೇ ಚೆನ್ನಾಗಿ ಕಾಣಿಸೋದು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಓಕೆ, ಇವಾಗ ನಮ್ಮ ಇದರದ್ದು ಚೆಸ್ಟ್ ರೂಮ್ದು ಕಂಪ್ಲೀಟ್ ಆಗಿದೆ ಕೆಲಸ ಅಲ್ಲ. ಇವಾಗ ಏನೇ ಇದ್ದರೂ ನಮ್ಮ ಇದಕ್ಕೆ ಒಂದು ಸ್ವಲ್ಪ ತಂದು ಹಾಕಬೇಕು. ನಮ್ಮ ಮನೆಗೆ ಬೆಡ್ ತಂದು ಹಾಕಬೇಕು. ಕರೆಕ್ಟು. ಫಸ್ಟ್ ಇದು ಕುಕ್ ಆಗಿಬಿಡಲಿ, ಆಮೇಲೆ ಸೀದಾ ಮೈನಿಂಗ್ ಹೋಗೋಣ. ಗೈಸ್, ಕುಕ್ ಆಗ್ತಾ ನೈಟೇ ಆಗೋಯ್ತು. ಇವಾಗ ಇರೋ ಅಷ್ಟು ತೊಗೊಂಬಿಟ್ಟು ಇನ್ನು ಮಲ್ಕೊಂಬಿಡೋಣ. ಆಮೇಲೆ ನೆಕ್ಸ್ಟ್ ಡೇ ಸೀದಾ ಮೈನಿಂಗ್ ಹೋಗೋಣ. ಅದು ಎಲ್ಲೋಗೋದೋ ಗೊತ್ತಿಲ್ಲ. ಯಾವುದಾನ ಒಂದು ಕೇವ್ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಒಂದು ಶೀಲ್ಡ್ ಮಾಡಿಕೊಂಡು ಕೇವ್ಗೆ ಹೋಗ್ಬಿಡ್ಬೋದು. ಅಲ್ಲೇನಾದ್ರು ಹೊಗೆ ಹಾಕ್ಸ್ಕೊಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ನೋಡೋಣ, ಹೆಂಗಾರ ಮಾಡಿ ಕೇವು ಅಥವಾ ಏನಾದರೂ ನೋಡ್ಕೊಂಡು ಹೋಗೋಣ. ಮಾಪ್ ಸೌಂಡ್ ಬರ್ತಾಯಿದೆಯಲ್ಲ. ಇಲ್ಲೆಲ್ಲ ನಾನು ಸ್ಟೋನೆಲ್ಲ ಮೈನ್ ಮಾಡಿದ್ದೆ, ಅದೊಂದು ಸ್ವಲ್ಪ ಜಾಗ ಇರುತ್ತಲ್ಲ, ಅಲ್ಲಿ ಸ್ಪಾನ್ ಆಗಿಬಿಟ್ಟಿರುತ್ತೆ, ಹೇಳೋಕ್ಕಾಗಲ್ಲ. ಬನ್ನಿ ಹೋಗೋಣ. ಇವಾಗ ನನಗೆ ಸರಿಯಾಗಿ ಗೊತ್ತಿಲ್ಲ ಎಲ್ಲಿ ಕೇವ್ ಇದೆ ಏನು, ಅದೆಲ್ಲ ಏನು ಗೊತ್ತಿಲ್ಲ. ಸುಮ್ಮನೆ ಹಿಂಗೆ ಹುಡ್ಕೋಣ, ಸಿಕ್ಕಿದ ಕಡೆ ಹಂಗೆ ನುಗ್ಬಿಡೋಣ ಅಷ್ಟೇ. ಇವಾಗ ನಾನೊಂದು ಸ್ವಲ್ಪ ಟೂಲ್ಸು ಕೂಡ ಮಾಡಿಕೊಂಡೆ. ಓಕೆ ಗೈಸ್, ಇಲ್ಲೊಂದು ಸ್ವಲ್ಪ ಮರ ಸಿಕ್ಕಿದೆ.
ಪಟ್ ಪಟ್ ಅಂತ ಕಟ್ಕೊಬಿಡೋಣ. ಆಮೇಲೆ ಕೇವ್ ಒಳಗಡೆ ಹೋದ್ಮೇಲೆ ಮರ ಯಾವುದೂ ಸಿಗಲ್ಲ, ಅಲ್ಲಿ ಆಮೇಲೆ ಯೂಸ್ ಆಗುತ್ತೆ. ನಂದು ಡೈನಮಿಕ್ ಲೈಟ್ ಆನ್ ಆಗಿಲ್ಲ, ಸೊ ದಟ್ ನಾನು ಒಂದೇ ಒಂದು ಟಾರ್ಚಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಟಾರ್ಚ್ ಎಲ್ಲ ಕಡೆ ಹಾಕ್ಕೊಂಡೇ ಹೋಗಬೇಕು, ಎಲ್ಲ ಕಡೆ ಟಾರ್ಚಸ್ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಓಕೆ ಗೈಸ್, ಇಲ್ಲೊಂದು ಕೇವ್ ಸಿಕ್ತು ನನಗೆ, ಬಟ್ ಇದು ಆಳ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ಸಿಗೋಷ್ಟರಲ್ಲಿ ನೈಟೇ ಆಗೋಯ್ತು. ಅಯ್ಯೋ, ಫಸ್ಟ್ ಲಚ್ಚೇ ಫೇಲ್. ಓಕೆ, ಒಂದು ಸ್ವಲ್ಪ ಕೆಳಗಡೆ ಹೋಗ್ತೀನಿ. ದೊಡ್ಡದಿದ್ದಂಗಂತೂ ಇಲ್ಲ ಇದು. ಇದೆ 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 ಟಾರ್ಚ್ ಮಾಡಿಕೊಂಡೇ ಇಲ್ಲ ನಾನು. ಒಂಚೂರು ಟಾರ್ಚ್ ಕೂಡ ಮಾಡ್ಕೊಬಿಡ್ತೀನಿ. ಮಸ್ತಾಗಿ ಆಯಿತು ಟಾರ್ಚು. ಹಾಂ, ಇಲ್ಲಿ ಇಟ್ಕೊಳ್ಳೋಣ. ಇವಾಗ ನಂದು ಡೈನಮಿಕ್ ಲೈಟ್ ಇಲ್ಲ, ನೆಕ್ಸ್ಟ್ ಏನೇ ಇದ್ದರೂ ಟಾರ್ಚ್ ಎಲ್ಲ ಕಡೆ ಹಾಕ್ಕೊಂಡೇ ಹೋಗಬೇಕು. ಓಕೆ, ಇದು ಲಾವ ಇದೆಯಲ್ವಾ, ಒಂಚೂರು ಸ್ಟಾಪ್ ಮಾಡಿಬಿಡೋಣ. ಇದು ಒಂದು ಸ್ವಲ್ಪ ಅಗ್ಲಕ್ಕೆ ಬರ್ತಾಯಿದೆ ಇದು. ಓಕೆ, ಇಲ್ಲೊಂದು ಸ್ವಲ್ಪ ಕೋಲಿದೆ, ಕೋಲ್ ಎತ್ಕೊಂಬೋಣ. ನಾನು ಶೀಲ್ಡು ಕೂಡ ಮಾಡ್ಕೊಂಡಿಲ್ಲ. ಇವಾಗ ಅಲ್ಲಿ ವುಡ್ ಸಿಕ್ಕಿತ್ತು, ಅದನ್ನು ಎತ್ಕೊಂಡಿದ್ದೆ. ಇವಾಗ ಇಲ್ಲೇ ಶೀಲ್ಡ್ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ಧೈರ್ಯ ಇರುತ್ತೆ, ಯಾಕೆ ಅಂದರೆ ಶೀಲ್ಡ್ ಇದೆಯಲ್ವಾ. ಓಕೆ, ನಮಗೆ ಡೇಮೇಜ್ ಸಿಕ್ಕರೂ ವೇಸ್ಟ್ ಹೇಳ್ಬೇಕಂದ್ರೆ. ಇದು ಆ ಥರ, ಇದು ಗ್ರಾವೆಲ್ ಇದು ಬ್ರೋ. ಇದು ಅದೇ ಬ್ರಷಿಂದ ಇದು ಮಾಡ್ತಾರಲ್ವ, ಆ ಥರ ಗ್ರಾವೆಲ್ ಇದು. ನೈಸ್. ಆದರೆ ಅದನ್ನೆಲ್ಲ ಯೂಸ್ ಮಾಡೋದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ಒಂಚೂರು ಬ್ಲಾಕ್ಸ್ ತೊಗೊಂಡ್ಬಿಡ್ತೀನಿ ಕೆಳಗಡೆಗೆ. ಏನು ಕಾಣಿಸ್ತಾ ಇಲ್ಲ ನನಗೆ. ಓಕೆ, ದೊಡ್ಡದೇ ಇದೆ ಗುರು ಕೇವು. ಏನು ಕಾಣಿಸ್ತಾ ಇಲ್ಲ, ಅದೇ ಪ್ರಾಬ್ಲಮ್. ನೀರು ಬೇರೆ ಇನ್ನೊಂದು ಕಡೆಗೆ ಇಳಿಯುತ್ತೆ. ಗೋಲ್ಡ್ ಐರನ್ ಇದೆ. ಓ ಓ ಓ ಓ ಓ ಓ ಓ ಓ ಓಕೆ ಓಕೆ, ನಮ್ಮ ಫಸ್ಟ್ ಐರನ್ ಮೈನ್ ಮಾಡ್ಕೊಬಿಡೋಣ. ಫಸ್ಟ್ ಐರನ್ ಅಂದರೆ ಫಸ್ಟ್ ಅಲ್ಲ, ವಿಲೇಜಲ್ಲೇ ಸಿಕ್ಕಿತ್ತು. ಇದನ್ನೆಲ್ಲ ಆಮೇಲೆ ಮೈನ್ ಮಾಡ್ಕೊಳ್ಳೋಣ. ಕೊಲ್ನೆಲ್ಲ ಮೇಲೂ ಎಲ್ಲ ಚೆಕ್ ಮಾಡಿಬಿಡ್ತೀನಿ, ಮೇಲ್ಗಡೆ ಏನಾರು ಇದ್ದರೆ ಆಮೇಲೆ ಐರನು ವೇಸ್ಟ್ ಆಗಿಬಿಡುತ್ತೆ. ಇಲ್ಲಿ ಮೇಲ್ಗಡೆ ಇನ್ನೊಂದು ದಾರಿ ಇದೆ, ಅಲ್ಲೂ ಕೂಡ ಹೋಗೋಣ. ಫಸ್ಟ್ ಎಲ್ಲ ಕಡೆ ಚೆಕ್ ಮಾಡ್ಕೊಬೋಣ. ಬಂದಿದ್ದ ಜಾಗಕ್ಕೆ ಬಂದೆ. ಇದೆಲ್ಲ ಹೆಂಗೆ ಗುರಾಯ್ತಿಲ್ಲಿ? ಸ್ವ್ಯಾಂಪ ಇದು. ಓ ಇದು ಬೇಕಾಗುತ್ತೆ ಫಾರ್ಮ್ ಏನಾದ್ರು ಮಾಡಿದಾಗ. ಏನಿಸಿಲಿ, ಓಕೆ ಲೆಟ್ಸ್ ಗೋ. ಬನ್ನಿ 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 ಬನ್ನಿ. ಐರನ್ ಮೇಲೆ ಟಾರ್ಚ್ ಹಾಕ್ದೆ. ಇನ್ನೊಂದು ಐರನ್ ಇದೆ, ಅದು ಕೂಡ ಮೈನ್ ಮಾಡ್ಕೊಬಿಡ್ತೀನಿ. ಓಕೆ, ಎಷ್ಟಾಯಿತು? 16 ಆಯಿತು. ಅಷ್ಟೇ. 21 ಆಯಿತು. 24ಕ್ಕೆ ಆರ್ಮರ್ ಆಗೋದು ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಅಷ್ಟೇ. ಎಲ್ಲ ಕಡೆ ನೀರೇ ಇದೆ ಗುರು, ಕನ್ಫ್ಯೂಷನ್ ಫುಲ್ಲು. ಓಕೆ, ಇದಂತೂ ಫುಲ್ ಚಿಕ್ಕದಾಗಿತ್ತು, ಇವಾಗ ಇಷ್ಟೇ. ಇದು ಫುಲ್ ಎಕ್ಸ್ಪ್ಲೋರ್ ಆಗಿದೆ. ನನಗಂತೂ ಫುಲ್ ಕನ್ಫ್ಯೂಷನ್ ಮಾಡಿಬಿಟ್ಟಿತ್ತು, ತಲೆನೇ ಓಡ್ತಾ ಇರಲಿಲ್ಲ ಇದರೊಳಗಡೆ ಬಂದಿದ್ದಕ್ಕೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾಯಿದ್ದೀನಿ ಏನೂ ಗೊತ್ತಾಗ್ತಾ ಇರಲಿಲ್ಲ. ಓ ಓ ಓ ಓ ಓ ಓ ಓಕೆ, ಐರನ್
ಇವಾಗ 24 ಆಯಿತು. ಇವಾಗ ಜಸ್ಟ್ ನಮ್ಮ ಆರ್ಮರ್ ಕಂಪ್ಲೀಟ್ ಆಗುತ್ತೆ. ಇನ್ನು ಟೂಲ್ಸ್ಗೆ ಹೋಗ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ. ಓಕೆ, ಇದೊಂದು ಸ್ವಲ್ಪ ಜಾಸ್ತಿ ದೊಡ್ಡದಿದೆ ಗುರು. ದೊಡ್ಡದು ರವಿನಿದ್ರೆ ಒಳಗಡೆ ಹೋಗಕ್ಕೆ ಭಯ ಆಗುತ್ತೆ. ಯಾರಾದರೂ ಮಾಬ್ ಬಂದ್ಬಿಟ್ಟು ಹೊಡೆದ್ಬಿಟ್ರೆ ಆಮೇಲೆ ಆರ್ಮರು ಎಲ್ಲ ಆಗಿಬಿಡುತ್ತೆ. ಓಕೆ, ಇಷ್ಟೇ ಸಾಕು. ಬನ್ನಿ ಗೈಸ್, ಹೋಗ್ಬಿಡೋಣ ವಾಪಸ್. ಇಷ್ಟೊಂದು ಟಾರ್ಚ್ ಹಾಕ್ಬಿಟ್ಟು ಇವಾಗ ಜಸ್ಟ್ ಬಂದಿದೆ. ಆಗಲೇ ಇಷ್ಟೊಂದು ಟಾರ್ಚ್ ಹಾಕ್ಬಿಟ್ಟಿದ್ದೀನಿ. ವಾಪಸ್ ಹೆಂಗಪ್ಪ ಹೋಗೋದು ಮರ್ತೇ ಹೋದೆ. ಇಲ್ಲಿದೆ ನೋಡಿ ಗೈಸ್. ಇಷ್ಟೇ ಒಳಗಡೆ ಬಂದಿದ್ದು ನಾನು. ಅಷ್ಟಕ್ಕೆ ಆಗಲೇ ಎಲ್ಲಿಂದ ಬಂದೆ ಅನ್ನೋದು ಮರ್ತೋಗ್ಬಿಟ್ಟೆ. ಇದೇ ಪ್ರಾಬ್ಲಮ್ಮು. ಓಕೆ, ಇವನ್ನೊಂದು ಸ್ವಲ್ಪ ಹೊಡಿಯೋಣ. ಇವ್ನು ನೋಡಿದ್ರೆ ಲೀಡೆಲ್ಲ ಸಿಕ್ಬಿಡುತ್ತೆ. ಬೇಗ ಹೆಂಗಾರ ಮಾಡಿ ಮನೆಗೆ ಹೋಗಿಬಿಡ್ಬೇಕು. ಫುಲ್ ಆರ್ಮರೆಲ್ಲ ಕಂಪ್ಲೀಟ್ ಆಗೋಗಿದೆ. ಇಲ್ಲೊಂದಿದೆಯಲ್ಲ ಗುರು ರೆವಿನು. ಓಯ್ ಶಿಟ್, ಏನು ಗುರು ಮಾಡಿದೆ ಇದು? ಏನು ಗುರು ಮಾಡಿದೆ? ಎಲ್ಲೋಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ಎಲ್ಲೆಲ್ಲ ಓಡೋಗ್ಬಿಟ್ಟಿದ್ದೆ ನಾನು. ಯಾವ ಸೈಡ್ಗೆ ಹೋಗಿದೆ ಅಂತಲೂ ಗೊತ್ತಿರಲಿಲ್ಲ ನನಗೆ. ಇದೇ ಗುರು ನಂಗೆ ಬೇಜಾರಾಗೋದು. ಇದಕ್ಕೆ ನಾನು ಹೋಗಲ್ಲ. ಮೈನಿಂಗ್ ಅನ್ನೋದೇ ಬೇಜಾರು ನನಗೆ. ಇದೇ ಒಂದು ರೀಸನ್ಗೆ. ಏನಾಗಲ್ಲ, ಸಿಗುತ್ತೆ. ಇದು ರವಿನಾ ಅಂದ್ಕೊತಿದ್ದೀನಿ. ಇದೇ ಅನಿಸುತ್ತೆ ಗುರು, ಇಲ್ಲೇ ಅನಿಸುತ್ತೆ ಹೋಗಿ ಹಾಕ್ಸ್ಕೊಂಡಿದ್ದು. ಹೆಂಗೆ ಗೊತ್ತಾಗುತ್ತೆ? ನಂದು ಚಂಕ್ಸ್ ಅಂದರೆ ಜಾಸ್ತಿ ಇದಿಲ್ಲ ನಂದರಲ್ಲಿ. ಓ ಶಿಟ್, ಫಸ್ಟ್ ಟೈಮ್ ಗುರು ನಾನು ಹೊಗೆ ಹಾಕ್ಸ್ಕೊಂಡಿದ್ದು ಈ ವರ್ಲ್ಡಲ್ಲಿ. ಹೌದು, ಫಸ್ಟ್ ಟೈಮ್. ಹೆಂಗುರು ಹೋಗ್ಲಿ ಕೆಳಗಡೆಗೆ? ಇವ್ರು ಬೇಡ, ಹೋಗ್ತಾರೆ. ಕೆಳಗಡೆ ಇದ್ದಂಗಿಲ್ಲ. ಓಕೆ, ಬಂದ್ಬಿಟ್ಟು ಫುಲ್ ಕನ್ಫರ್ಮ್ ಮಾಡ್ಕೊಬಿಡೋಣ. ಇಲ್ಲಿಲ್ಲ. ಓಕೆ, ಹೊಡೀರೋ. ಓಕೆ ಗೈಸ್, ಒಂದು ನೈಟ್ ಆಯಿತು. ಆದರೂ ನನ್ನ ಐಟಮ್ ಸಿಕ್ಕಿಲ್ಲ. ಇವಾಗ ಹೊಸ ಡೇ ಬಂತು. ಇವಾಗ ವಾಪಸ್ ಹೋಗ್ತಿದ್ದೀನಿ ಹುಡ್ಕೋಕ್ಕೆ. ನೋಡೋಣ ಸಿಗುತ್ತಾ ಇಲ್ವಾ ಅಂತ. ನಾನು ಈ ಕಡೆಗೆ ಹೋಗಿದ್ದು ನಂಗೆ ಜ್ಞಾಪಕ ಇರೋ ಪ್ರಕಾರ. ಓಕೆ ಗೈಸ್, ಎಷ್ಟೊತ್ತಾದ್ಮೇಲೆ ಇದು ಯಾವುದೋ ಒಂದು ರವಿನ್ ಸಿಕ್ಕಿದೆ. ಇದು ಇರ್ಬೋದೇನೋ ಅಂತ ಅಂದ್ಕೊಂಡು ಒಳಗಡೆ ಹೋಗ್ತಿದ್ದೀನಿ. ಬಟ್ ಇದಲ್ಲ ಅಂತ ಅನ್ನಿಸ್ತಿದೆ ನಂಗೆ ಯಾಕೆಂದರೆ ಇಲ್ಲಿ ಮುಂಚೆನೇ ನಾನು ಓಡಾಡಿದ್ದೀನಿ. ಇದಲ್ಲ ಅಂತ ಫುಲ್ ಸ್ಟ್ರಾಂಗ್ ಫೀಲಿಂಗ್ ಇದೆ. ಬಟ್ ಆದರೂ ಒಂದು ಸತಿ ಚೆಕ್ ಮಾಡೋಣ ಅಂತ ಬಂದೆ. ಬಟ್ ಇದೆಲ್ಲ ಬಿಡು ಗುರು. ನಾನು ಫಸ್ಟ್ ಒಂದು ರವಿನ್ ಒಳಗಡೆ ಹೋಗಿದ ತಕ್ಷಣ ಪಕ್ಕದಲ್ಲೇ ಇನ್ನೊಂದು ರವಿನ್ ಇತ್ತು. ಪಕ್ಕದಲ್ಲೇ ಇದೆಯಲ್ಲ ಅಂದ್ಬಿಟ್ಟು ಪಕ್ಕದಕ್ಕೆ ಹೋದಾಗ ನಾನು ಹೊಗೆ ಹಾಕ್ಸ್ಕೊಂಡಿದ್ದು. ಕರೆಕ್ಟ್. ಓಕೆ ಗಾಯ್ಸ್, ಇಲ್ಲಿ ಇನ್ನೊಂದು ರವಿನ್ ಸಿಕ್ಕಿದೆ. ಇದು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಬಂದು ಹಿಂಗೆ ಬಿದ್ದು ವಾಪಸ್ ಹಿಂಗೆ ಹೋಗಿ ಬಿದ್ದಿರ್ಬೋದು, ಹೇಳೋಕ್ಕಾಗಲ್ಲ. ಇದು ಅಂದ್ಕೊಂಡಿದ್ದೀನಿ. ನೋಡೋಣ ಒಂದು ಸತಿ ಚೆಕ್ ಮಾಡಿಬಿಡೋಣ. ವಾಪಸ್ ಹಂಗೆ ಬಿದ್ದೋಗ್ಬಿಟ್ರೆ ಆಮೇಲೆ ಇದೆಲ್ಲ ಅನಿಸ್ತಾ ಇದೆ. ಇದೆಲ್ಲ ಗುರು. ಅದೆಷ್ಟು ರಿವೆನ್ಗಳು ಚೆಕ್ ಮಾಡಿಬಿಟ್ಟಿದ್ದೀನೋ ಆವಾಗಿಂದ. ಒಟ್ಟಿನಲ್ಲಿ ಯಾವುದ್ರಲ್ಲೂ ಸಿಕ್ಕಿಲ್ಲ. ಅಥವಾ ಯಾವುದೋ ಒಂದು ರಿವೆನ್ ಇರ್ಬೋದು, ಚೆಕ್ ಮಾಡಿರ್ಬೋದು. ಅಲ್ಲಿ ಐಟಮ್ ಡಿಸ್ಪಾನ್ ಆಗೋಗಿರ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ. ಆದರೂ ಒಂದು ಸತಿ ಟ್ರೈ ಮಾಡ್ತಾಯಿದ್ದೀನಿ. ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ವಾಪಸ್ ಬೇಸಿಕ್ ಟೂಲ್ಸ್ ಮಾಡಿಕೊಂಡು ತಿರ್ಗಾ ಹೋಗ್ತೀನಿ ಮೈನಿಂಗ್ ಅಷ್ಟೇ. ನೋಡೋಣ, ಚೆಕ್ ಮಾಡ್ತೀನಿ. ಓಕೆ ಗೈಸ್, ನಾನು ಎಷ್ಟೋ ಟ್ರೈ ಮಾಡಿದೆ ಹುಡ್ಕೋಕ್ಕೆ. ಬಟ್ ನನಗಂತೂ ಏನೂ ಸಿಕ್ಕಿಲ್ಲ. ಆಯಿತಾ, ಇವಾಗ ನನ್ನ ಹತ್ರ ಒಂದು ಐಡಿಯಾ ಇದೆ. ಇಲ್ಲೊಂದು ದೊಡ್ಡ ರಿವೀನ್ ಸಿಕ್ಕಿದೆ. ಇಲ್ಲೊಂದು ಸ್ವಲ್ಪ ಐರನ್ನು ಕೂಡ ಕಾಣಿಸ್ತಿದೆ. ಅದಕ್ಕೆ ಪಟ್ ಇಲ್ಲೋಡಿ, ಇಲ್ಲೊಂದು ಐರನ್ ಇದೆ. ಪಟ್ ಅಂತ ಒಂದು ಸ್ವಲ್ಪ ವುಡನ್ದೊಂದು ಪಿಕಾಕ್ಸ್ ಮಾಡಿಕೊಂಡು ಸ್ಟೋನ್ ಟೂಲ್ಸ್ ಮಾಡಿಕೊಂಡು ಹಂಗೆ ಇಲ್ಲೊಂದು ಸ್ವಲ್ಪ ಮೈನ್ ಮಾಡ್ಕೊಂಡು ಹೋಗ್ಬಿಡೋಣ. ಏನೂ ಇಲ್ದಿರ ಹೋಗೋ ಬದಲು ಅಟ್ಲೀಸ್ಟ್ ಒಂದು ಸ್ವಲ್ಪ ಐರನಾರೇ ಎತ್ಕೊಂಡು ಹೋಗೋಣ. ಯಾವುದೋ ಒಂದೊಂದು ಮಾಪ್ಸನ್ನು ಹೊಡೆದು ಫುಡ್ ಕಲೆಕ್ಟ್ ಮಾಡ್ತಿದ್ದೆ. ಇವಾಗ ಯಾವುದೂ ಮಾಪ್ಸೇ ಕಾಣಿಸ್ತಿಲ್ಲ. ಅಲ್ಲೆಲ್ಲೋ ಇದೆ. ಅಲ್ಲಿ ಹೋಗೋಷ್ಟರಲ್ಲಿ ಹೊಗೆನೇ ಹಾಕ್ಸ್ಕೊಬಿಡ್ತೀನಿ ನಾನು. ಒಂದು ಸ್ವಲ್ಪ ವುಡ್ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಐರನ್ ತೊಗೊಂಡು ವಾಪಸ್ ಮನೆಗೆ ಹೋಗೋಣ. ಮನೆಗೆ ಹೋಗೋ ದಾರಿನೂ ಗೊತ್ತಿಲ್ಲ, ಅದು ಹೆಂಗೆ ಹೋಗೋದು ಮನೆಗೆ ವಾಪಸ್ ಗೊತ್ತಿಲ್ಲ. ಒಂದು ಸ್ವಲ್ಪ ವುಡ್ ಕಲೆಕ್ಟ್ ಮಾಡಿದೆ, ಸಾಕು ಅನ್ಕೊತೀನಿ ಇಷ್ಟು. ಓಕೆ ಗಾಯ್ಸ್, ಇಲ್ಲಿ ನೋಡ್ಬೋದು ಸ್ಕಿನ್ ಚೇಂಜ್ ಆಗಿದೆ. ಬಟ್ ನೀವೇನು ನೋಡ್ತಾ ಇದ್ದೀರಾ ಅಂದರೆ ನನ್ನ ಹತ್ರ ಇದೆಲ್ಲ ಹೆಂಗೆ ಬಂತು ಟೂಲ್ಸ್ ಅಲ್ಲ ಅಂತ.
ಬಟ್ ಇಲ್ಲಿ ಏನಾಯಿತು ಅಂದರೆ ನಾನು ರೆಕಾರ್ಡಿಂಗ್ ಫುಲ್ಲು ನಂಗೆ ಬೇಜಾರಾಗಿದ್ದರಿಂದ ನಾನು ರೆಕಾರ್ಡಿಂಗೇ ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ನನಗೆ ಸಿಕ್ಕಿರಲಿಲ್ಲ ಕೇವು. ನಾನು ಫಸ್ಟ್ ಮನೆಗೆ ಬಂದೆ ವಾಪಸ್ಸು. ಬಂದುಬಿಟ್ಟು ಬೇಸಿಕ್ ಟೂಲ್ಸ್ ಮಾಡಿಕೊಂಡೆ. ಬೇಸಿಕ್ ಟೂಲ್ಸ್ ಮಾಡ್ಕೊಂಬಿಟ್ಟು ವಾಪಸ್ ಒಂದು ಸ್ವಲ್ಪ ಆದರೂ ಐರನ್ ಕಲೆಕ್ಟ್ ಮಾಡೋಣ ಅಂತ ಹೋದಾಗ ನನಗೆ ನನ್ನ ಐಟಮ್ ವಾಪಸ್ ಸಿಕ್ತು. ಬಟ್ ಎಲ್ಲ ಎತ್ಕೊಳಕ್ಕಾಗಿಲ್ಲ. ಒಂಚೂರೇ ಚೂರು ಸ್ಪೇಸ್ ಇತ್ತು, ಇಲ್ಲೆಲ್ಲ ಏನಿತ್ತಂತ ಗೊತ್ತಿಲ್ಲ. ಒಂಚೂರು ಚೆಸ್ಟಲ್ಲಿ ಇಟ್ಬಿಟ್ಟೆ ಫುಡ್ಡನ್ನೆಲ್ಲ. ಅದು ಇನ್ನೂ ಎಷ್ಟೊಂದು ಐಟಮ್ಸ್ ಅಲ್ಲೇ ಇದೆ. ಅದು ಯಾಕೆ ಡಿಸ್ಪಾನ್ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ. ನಾನೆಲ್ಲ ಚೆಕ್ ಮಾಡಿದೆ ಏನು ಪ್ರಾಬ್ಲಮ್ ಇದೆಯಾ ಏನು ಅಂತ. ಡಿಸ್ಪಾನೇ ಆಗ್ತಾಯಿಲ್ಲ ಐಟಮ್ ಅದು. ಇವಾಗ ಆಗಿರ್ಬೋದು ಮೋಸ್ಟ್ಲಿ. ಅಂದರೆ ಅವಾಗ ನಂದು ಆ ಚಂಕ್ ಲೋಡ್ ಆಗಿರಲಿಲ್ಲ, ಅದಕ್ಕೋಸ್ಕರ ಡಿಸ್ಪಾನ್ ಆಗಿಲ್ಲ ಅಂತ ಅಂದ್ಕೊತಿದ್ದೀನಿ. ಬಟ್ ಏನಾದರೂ ಒಳ್ಳೇದಾಯಿತು ಗುರು, ಎಲ್ಲ ಐಟಮ್ ವಾಪಸ್ ಸಿಕ್ತು. ಇಲ್ಲಾಂದರೆ ಎಷ್ಟು ಕಷ್ಟಪಡಬೇಕಾಗಿತ್ತು ವಾಪಸ್ಸು. ಇವಾಗ ನಾನು ಒಂದು ಸ್ವಲ್ಪ ಎಲ್ಲ ಐರನ್ನೆಲ್ಲ ಇದು ಸ್ಮೆಲ್ಟ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ನಾವು ಇಲ್ಲೋಡಿ, ನಾವು ಚೆಸ್ಟ್ ರೂಮು ಮಸ್ತಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಎಪಿಸೋಡು SMP ಮೇಲೆ ಬರುತ್ತೆ. ನಾನು ಮತ್ತು ನನ್ನ ಫ್ರೆಂಡ್ SMPಯಲ್ಲಿ ಆಟ ಆಡ್ತೀವಿ. ಅದು ಆ ಎಪಿಸೋಡ್ ಬರುತ್ತೆ ನೆಕ್ಸ್ಟು. ಮಜಾ ಅಂತೂ ಮಸ್ತಾಗಿ ಬರುತ್ತೆ. ಇಲ್ಲಿ ನಾನು ಒಬ್ಬನೇ ಇದ್ದೀನಿ, ಬಟ್ ಅದರಲ್ಲಿ ನನ್ನ ಫ್ರೆಂಡು ಕೂಡ ಇರ್ತಾನೆ. ಫುಲ್ ಮಸ್ತಿ ಮಾಡ್ಬೋದು. ಇವಾಗ ಸದ್ಯಕ್ಕೆ ಫಸ್ಟು ಟೂಲ್ಸ್ ಮಾಡ್ಕೊಬಿಡ್ತೀನಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋಲಿ ಬರೀ ಇಷ್ಟೇ. ನೋಡಿ, ಫುಲ್ ಆರ್ಮರ್ ಮಾಡಿದೆ, ಬಟ್ ಅದು ಸಖತ್ ಕಷ್ಟಪಟ್ಬಿಟ್ಟು ಮಾಡಿದ್ದೀನಿ ಫುಲ್ ಆರ್ಮರ್ನ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋಲಿ ಬರೀ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬೈ. ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟು ಮಾಡಿ ಗೈಸ್, ನಿಮ್ಗೆ ಏನು ಬೇಕಂತ. ಅದನ್ನು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. Thank you for watching. Bye bye.